ಹಲೋ ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಹೊರಟಿದ್ದೀವಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಬೀಚ್ಗೆ. ಇದು ಪೆಣಾಂಗ್ ಬೀಚ್ ಅಂತ ಮ್ಯಾಂಗ್ಳೂರ್ ಹತ್ರದಲ್ಲೇ ಇದೆ. ಮ್ಯಾಂಗ್ಳೂರಿಂದ ಜಸ್ಟ್ ಒಂದು 10 to 15 ಕಿಲೋಮೀಟರ್ಸ್ಗೆ ಸಿಕ್ಬಿಡುತ್ತೆ. ಸೊ ತುಂಬ ಚೆನ್ನಾಗಿರೋ ಬೀಚು. ಸೊ ಒನ್ ಡೇ ಯಾರಾದರೂ ಪಿಕ್ನಿಕ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಥವಾ ಬ್ಯಾಂಗ್ಳೂರಿಂದ ಒಂದು ದಿನದಲ್ಲಿ ಹೋಗಿ ಬೀಚ್ ಹತ್ರ ಎಂಜಾಯ್ ಮಾಡ್ಕೊಂಬರಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ, ಸೊ ನಿಮಗೆ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸೊ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಜಸ್ಟ್ ಒನ್ ಡೇಗೆ ಜಸ್ಟ್ ಒಂದು 300 ರೂಪೀಸ್ ಇದ್ದರೆ ಸಾಕು, ನೀವು ಆರಾಮಾಗಿ ಬೀಚಿಗೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋಗ್ಬೋದು. ನಾವು ಕಟೀಲು ಪ್ರದೇಶದಲ್ಲಿ ನೈಟನ್ನು ಸ್ಟೇ ಆಗಿ ಬೆಳಗ್ಗೆ ಎದ್ದುಬಿಟ್ಟು ನಾವು ಪೆಣಂಬೂರು ಬೀಚಿಗೆ ಹೊರಟ್ವಿ. ಸೊ ನೋಡಿ, ಇಲ್ಲಿ ಚೆಕ್ಔಟ್ ಆಗಿದ್ವಿ. ಕಟೀಲು ಪರಮೇಶ್ವರಿಂದ ಚೆಕ್ಔಟ್ ಆಗಿಬಿಟ್ಟು ನಾವು ಅಲ್ಲಿಂದ ಡೈರೆಕ್ಟ್ ಬಸ್ಸಸ್ ಸಿಗುತ್ತೆ ನಿಮಗೆ. ಸೊ ಡೈರೆಕ್ಟ್ ಬಸ್ಸಿಗೆ ಕ್ಯಾಚ್ ಮಾಡಿಕೊಂಡು ಪೆಣಂಬೂರು ಬೀಚ್ ಹತ್ರ ಬಂದು, ಇದು ಮೇನ್ ಗೇಟು, ಮೇನ್ ರೋಡಿಂದ ಹೊರಗಡೆ ಈ ರೀತಿ ನಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಅಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನೀವು ನಡ್ಕೊಂಡು ಹೋದರೆ ಸೊ ನಿಮಗೆ ಮೇನ್ ಗೇಟ್ ಅನ್ನೋದಿಲ್ಲ, ಮೇನ್ ಎಂಟ್ರೆನ್ಸ್ ಅಂತ ಇದೆಯಲ್ಲ, ಅದು ನಿಮ್ಗೆ ಸಿಗ್ತಾ ಹೋಗುತ್ತೆ. ನೋಡಿ, ಮೊದಲು ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಆ್ಯಕ್ಚುಲಿ ಅರಬ್ಬಿ ಸಮುದ್ರ ದಡದಲ್ಲಿರುವಂತಹ ಬೀಚ್ ಇದು. ಇದಕ್ಕೆ ಯಾವುದೇ ಥರ ಎಂಟ್ರಿ ಫೀಸಸ್ ಏನಿರೋದಿಲ್ಲ, ತುಂಬ ಫ್ರೀ ಆಗಿರುತ್ತೆ. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ, ಒನ್ ಡೇ ನಾನೇನಾದರೂ ಎಂಜಾಯ್ ಮಾಡಬೇಕು, ಬೀಚನ್ನ ಎಂಜಾಯ್ ಮಾಡಬೇಕು ಅಂತ ಇದ್ದರೆ, ಸೊ ದಿಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಲೋ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೆ ಮೊದಲೇ ಹೇಳ್ದಂಗೆ, ಸೊ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೆಲ್ಲ ಬಜೆಟ್ ಫ್ರೆಂಡ್ಲಿ ಆಗಿ ಟ್ರಿಪ್ಗಳನ್ನ ಪ್ಲ್ಯಾನ್ ಮಾಡ್ತೀನಿ, ಸೊ ಆ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಯಾವ ರೀತಿ ಎಂಜಾಯ್ ಮಾಡೋದು ಬೆಳಗಿನ ಸಂಜೆ ಗಂಟ ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋನ ತೋರಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ಟ್ರಾವೆಲ್ ಮಾಡ್ತಾರೆ, ಬಟ್ ನನ್ನ ಯೂಟ್ಯೂಬ್ ಚಾನಲ್ ಏನು ಸ್ಪೆಷಾಲಿಟಿ ಅಂತಂದರೆ, ಸೊ ಬಜೆಟ್ ಫ್ರೆಂಡ್ಲಿ ಟ್ರಿಪ್ಪು ಬಗ್ಗೆ ನಾನು ಹೇಳ್ಕೊಡ್ತೀನಿ. ಸೊ ಅದೇ ನನ್ನ ವಿಡಿಯೋದ ಸ್ಪೆಷಾಲಿಟಿ. ಸೊ ಯಾರೆಲ್ಲ ಬಜೆಟ್ ಓರಿಯೆಂಟೆಡ್ ಪ್ಲ್ಯಾನ್ ಅಥವಾ ಟ್ರಿಪ್ನ ಎಂಜಾಯ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ, ಅಥವಾ ಜಾಸ್ತಿ ಟೈಮ್ ಇಲ್ಲ ನನ್ನ ಹತ್ರ, ಜಸ್ಟ್ ನನಗೆ ವೀಕೆಂಡಲ್ಲಿ ಮಾತ್ರ ಟೈಮ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಅನ್ನೋರಿಗೆ, ಇದಕ್ಕೆ ಯಾವ ಥರ ನೀವು ಎಕ್ಸ್ಟ್ರಾ ರಜೆ ಏನು ಹಾಕೋದು ಬೇಕಾಗಿಲ್ಲ. ಸೊ ಇರೋ 1 ದಿನ 2 ದಿನ ರಜದಲ್ಲಿ ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಓಕೆನಾ. ಸೊ ನಾನು ಅದೇ ರೀತಿ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡಿ, ಸೊ 2 ಡೇಸ್ ಪ್ಲ್ಯಾನ್ ಮಾಡಿಕೊಂಡು ಒಂದಿನ ಕಟೀಲು ಪರಮೇಶ್ವರಿಗೆ ಮತ್ತು ಇನ್ನೊಂದು ದಿನ ಸೊ ಬೀಚ್ ಅಂತಲೇ ಎತ್ತಿಟ್ಕೊಂಡಿದ್ದೆ. ಸೊ ಬೀಚಲ್ಲಿ ನಾನು ಸಪ್ರೇಟಾಗಿ ಒಂದು ದಿನ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿದ್ದೆ ಬೆಳಗಿಂದ ಸಂಜೆ ಗಂಟ. ಆ ಬೀಚಿನಲ್ಲಿ ತುಂಬ ಫೆಸಿಲಿಟಿ ಕೂಡ ಇದೆ, ಮತ್ತು ಟೂರಿಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ಟೂರಿಸ್ಟ್ ಅಟ್ರಾಕ್ಟಿವ್ ಮತ್ತು ಸ್ಪೋರ್ಟ್ಸ್ ಕೂಡ ಇದೆ. ಸೊ ಮಂಗಳೂರಲ್ಲಿ ಇದು ಬಿಟ್ಟು ಬೇರೆ ಬೀಚ್ಗಳಿದೆ, ಬಟ್ ಅಲ್ಲಿ ನೀವು ನೋಡ್ಬೋದು, ಬಟ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಅಷ್ಟು ಇಲ್ಲ. ಅದಕ್ಕೋಸ್ಕರನೇ ನಾನು ಈ ಒಂದು ಬೀಚನ್ನ ಸೆಲೆಕ್ಟ್ ಮಾಡಿದ್ದೆ, ಯಾಕಂದರೆ ಇಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಜೊತೆಗೆ ಮತ್ತು ತುಂಬ ಜನ ಟೂರಿಸ್ಟ್ಗಳು ಇರ್ತಾರೆ. ಸೊ ಅದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಬೀಚನ್ನ ಸೆಲೆಕ್ಟ್ ಮಾಡಿಕೊಂಡೆ, ಮತ್ತು ತುಂಬ ಚೆನ್ನಾಗಿ ಬೆಳಗಿನ ಸಂಜೆ ಗಂಟೆ ಎಂಜಾಯ್ ಮಾಡ್ಬೋದು. ಇಲ್ಲಿ ಆ್ಯಕ್ಟಿವಿಟೀಸ್ ತುಂಬ ಇದೆ. ಅದಕ್ಕೋಸ್ಕರ ನೋಡಿ, ಈ ಒಂದು ಬೀಚಲ್ಲಿ ಬೆಳಿಗ್ಗೆ ನಾವು ಬಂದಾಗ ಆಲ್ಮೋಸ್ಟ್ 8 ಗಂಟೆಗೆ ಚೆಕ್ಔಟ್ ಆದ್ವಿ. 8 ಗಂಟೆ ಚೆಕ್ಔಟ್ ಆಗಿ ನಾವು ಇಲ್ಲಿ ಬೀಚಿಗೆ ಬರೋತ್ತಿಗೆ 10 ಗಂಟೆ ಆಗೋಯಿತು. ಸೊ 10 ಗಂಟೆಗೆ ಬಂದು ಅಲ್ಲಿ ಲಗೇಜ್ ಇರುತ್ತೆ, ಲಾಕಪ್ ಇರುತ್ತೆ. ಲಾಕಪ್ಪಲ್ಲಿ ನಾವು ಲಗೇಜ್ನ ಇಟ್ಬಿಟ್ಟು ಸೊ ಅಲ್ಲಿಂದ ನಾವು ಎಂಜಾಯ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. 10:30ವರೆಗೆ ನಾವು ಬೀಚಿಗೆ ಇಳಿದ್ವಿ. ಸೊ ಬೀಚಿಗೆ ಇಳಿದ ತಕ್ಷಣ ಗೊತ್ತಲ್ಲ, ನೋಡಿ, ಸೊ ಎಷ್ಟು ಚೆನ್ನಾಗಿದೆ, ಅಲೆಗಳು ತುಂಬ ಜೋರಾಗಿ ಅಲೆಗಳು ಬರ್ತಾ ಇರುತ್ತೆ. ಸೊ ನಾವು ಮುಂದೆ ಹೋದರೆ ಭಯ ಆಗೋದ್ಬಿಟ್ಟು ಅಂದ್ಬಿಟ್ಟು ದಡದಲ್ಲೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಸೊ ಈ ರೀತಿ ಬೀಚಲ್ಲಿ ಎಂಜಾಯ್ ಮಾಡಿಕೊಂಡು ಆಟ ಆಡ್ಬೋದು. ಒನ್ ಡೇಗೆ ಬಜೆಟ್ ಫ್ರೆಂಡ್ಲಿಯಾಗಿ ಮತ್ತು ಸೂಪರಾಗಿರುವಂಥ ಟ್ರಿಪ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕು ಅಂತಿದ್ರೆ, ಸೊ ದಯವಿಟ್ಟು ತಡನೇ ಮಾಡಿಬಿಡಿ. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡಿದರೆ ನೆಕ್ಸ್ಟ್ ವೀಕೆಂಡೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡಿ, ಇದು ವೇವ್ ಬ್ರಿಡ್ಜ್ ಅಂತ, ಆ್ಯಕ್ಚುಲಿ ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಕೂಡ ಈ ಒಂದು ಬೀಚ್ನಲ್ಲಿ. ಈ ಒಂದು ವೇವ್ ಬ್ರಿಡ್ಜಿಗೆ ಪರ್ ಹೆಡ್ಗೆ 150 ರೂಪೀಸ್ ತೊಗೊತಾರೆ. ಓಕೆನಾ. ಸೊ ಇದರಲ್ಲಿ ಏನಪ್ಪ ಅಂದರೆ ಸ್ಪೆಷಾಲಿಟಿ ಅಂತಂದರೆ, ಅಲೆಗಳು ಬರ್ತಾ ಇರುತ್ತೆ, ಅಲೆಗಳು ಬಂದಾಗ ಇದು ಕೂಡ ಎತ್ತಾಗ್ತಾ ಇರುತ್ತೆ. ಸೊ ಅದೇ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆರಾಮಾಗಿ ಇಲ್ಲಿಂದ ಮೇಯ್ನ್ ಒಂದು ಮಧ್ಯ ಅಂತಲ್ಲ, ಒಂದು 100 ಮೀಟರ್ 200 ಮೀಟರ್ಸ್ ಹೋಗ್ಬೋದು. ನೀರಿನ ಮಧ್ಯದಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಫೋಟೋಸು ವಿಡಿಯೋಸು ಅಥವಾ ರೀಲ್ಸು ಏನಾದರೂ ಮಾಡೋಂಗಿದ್ರೆ ಮಾಡ್ಕೊಬೋದು. ಸೊ ಪರ್ ಹೆಡ್ 300 ರೂಪೀಸ್ 150 ರೂಪೀಸ್ ತೊಗೊತಾರೆ, ಆಯಿತಾ. ಸೊ ಅದೇ ರೀತಿ ನಾವು ದಡದಲ್ಲಿ ಸುಮ್ಮನೆ ಹೆಸರು ಬರೆದ್ಬಿಟ್ಟು ಈ ರೀತಿ ಮಾಡಿ ಎಂಜಾಯ್ ಮಾಡ್ತೀವಿ, ನೋಡೋದು ಹೆಂಗೆ ಹೋಗುತ್ತೆ ಅಂತ. ಸೊ ಈ ರೀತಿ ಎಲ್ಲ ಮಾಡ್ಬೋದು. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತೀರಿ, ದಯವಿಟ್ಟು ಈ ಬೀಚಿಗೆ ಬನ್ನಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡ್ಕೊಬನ್ನಿ. ಸೊ ಇನ್ನೂ ಸ್ವಲ್ಪ ಕ್ಲಿಪ್ಗಳೈತೆ, ನೋಡ್ಕೊಬನ್ನಿ.